ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಮ ವಿಡಿಯೋಸ್ಗಳನ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ತಪ್ಪಾಗಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ನಾನು ಹೇಗೆ ಸರಿಯಾದ ರೀತಿಯಲ್ಲಿ ವಿತ್ SEO ಪ್ರಕಾರ ನಾನು ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾದ್ರಿಗೂ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಮಾತ್ರ ವಿಡಿಯೋ ನೋಡ್ಕೋಬಹುದು. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ ಅಂತೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ ಮೊಬೈಲ್ನಾಗ ಒಂದು ಕ್ರೋಮ್ ಆ್ಯಪ್ ಇರುತ್ತಲ್ಲ, ಅದನ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಸೊ ಈ ತರ ನಿಮ್ಗೆ ಇಂಟರ್ಫೇಸ್ ಬರುತ್ತಾ. ಇಲ್ಲಿ ಸರ್ಚ್ ಬಾರ್ ಕಾಣತೈತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಏನಂತ ಸರ್ಚ್ ಮಾಡ್ಬೇಕಪ್ಪ ಅಂತಂದ್ರ studio.youtube.com ಅಂತ ಇಲ್ಲಿ ಸರ್ಚ್ ಮಾಡ್ಬೇಕಾಗತ್ತ. ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಇಲ್ಲಿ ಈ ತರ ಕಾಣತೈತಿ ನೋಡ್ರಿ, ಯೂಟ್ಯೂಬ್ ಸ್ಟುಡಿಯೋ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಮುಂದೆ ಏನ್ ಮಾಡ್ತೀರಪ್ಪ ಅಂತಂದ್ರೆ ಈ ತರ ನಿಮ್ದು ಚಾನೆಲ್ ಡ್ಯಾಶ್ ಬೋರ್ಡ್ ಕಾಣ್ತಿರ್ಬೇಕು. ಸೊ ಇದೇ ತರ. ಸೊ ನಿಮ್ದು ಕಾಣಂತ ಇಲ್ಲ ಅಂತ ಕಾಣ್ಸಾಕ್ ಕುಂತೈತೆ ಇಲ್ಲ ಅಂತ ಚೆಕ್ ಮಾಡಿ ನೋಡ್ರಿ. ಸೊ ಇದಾದ್ಮೇಲೆ ರೈಟ್ ಸೈಡ್ ನಾಗ ಇಲ್ಲಿ ಕ್ರಿಯೇಟ್ ಅಂತ ಕಾಣತೈತಿ ನೋಡ್ರಿ. ಸೊ ಅದನ್ನ ಸ್ವಲ್ಪ ಜೂಮ್ ಮಾಡ್ತೀನಿ. ಸೊ ಇಲ್ಲಿ ಜೂಮ್ ಮಾಡಾಕ್ ಕುಂತೀನಿ. ಕರೆಕ್ಟ್ ಆಗಿ ನೋಡ್ರಿ, ಬಾಣದ ಗುರ್ತು ಮಾಡ್ತಾ ಇರ್ತೀನಿ ಕಾಲಿಲ್ಲಪ್ಪ ಅಂತಂದ್ರ. ಸೊ ಈ ತರ ನೀವು ಇಟ್ಕೊಳ್ರಿ. ಇಟ್ಕೊಂಡ್ ಕೆಟ್ ಏನ್ ಮಾಡ್ತೀರಪ್ಪ ಅಂತಂದ್ರ ಈ ಕ್ರಿಯೇಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಅಪ್ಲೋಡ್ ವಿಡಿಯೋಸ್ ಅಂತ ಇದ್ರ ಮೇಲೆ ಒಂದು ಬಾಣದ ಗುರುತಾಗಿ ಕಾಣತೈತಿ. ಸೊ ನಾನು ಕೂಡ ಇಲ್ಲಿ ಇನ್ನೊಂದು ಬಾಣದ ಗುರುತು ಮಾಡಿರ್ತೀನಿ, ಹೌದಲ್ಲ ಅನ್ನೋದು. ಸೊ ಚೆಕ್ ಮಾಡ್ಕೊಳ್ರಿ ಕರೆಕ್ಟ್ ಆಗಿ. ಅಪ್ಲೋಡ್ ವಿಡಿಯೋ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸ್ವಲ್ಪ ಜೂಮ್ ಕಮ್ಮಿ ಮಾಡ್ಕೋಬೇಕಾಗತ್ತ. ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಕಾಣತೈತಲ್ಲ, ಸೊ ಇಲ್ಲಿ ಕಾಣ್ತಾ ಇರ್ಬೇಕು. ನಿಮ್ದು ಕಾಣತೈತೆ ಅಲ್ಲ, ಒಂದ್ಸಾರಿ ಚೆಕ್ ಮಾಡಿ ನೋಡ್ರಿ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರ ನಿಮ್ದು ಗ್ಯಾಲರಿ ಓಪನ್ ಆಗುತ್ತೆ. ಆ ಗ್ಯಾಲರಿ ಓಪನ್ ಮಾಡ್ಕೊಡ್ರಿ. ಇವಾಗ ನಿಮ್ದು ಯಾವ್ದು ವಿಡಿಯೋ ಐತಲ್ಲ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತ. ಸೊ ನಾನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದೀನಿ ನಂದು ಯಾವ್ದು ವಿಡಿಯೋ ಐತಂತ. ನೀವು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಿದ್ರಲ್ಲ ಅದ್ರ ಬಗ್ಗೆ ನೀವು ಆ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾಗತ್ತ. ಸೊ ಇಲ್ಲಿ ನಾನು ಕೂಡ ಅಪ್ಲೋಡ್ ಮಾಡ್ಕೊಳ್ಳೋ ಅಂತೀನಿ. ನಿಮ್ದು ಯಾವ್ದೈತಲ್ಲ ಅದನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ವೇಟ್ ಮಾಡಿ, ಅಪ್ಲೋಡ್ ಆಗ್ತಾ ಇದೆ. ಸೊ ಈ ತರ ನಿಮ್ಗ ಬರ್ಬೇಕ. ಸೊ ಈ ತರ ಡ್ಯಾಶ್ ಬೋರ್ಡ್ ಇಂಟರ್ಫೇಸ್ ಈ ತರ ಬರಂತೈತೆ ಇಲ್ಲ ಅಂತ ಚೆಕ್ ಮಾಡ್ಕೊಡ್ರಿ. ಇದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಒನ್ ಇದು ಅಪ್ಲೋಡ್ ಆಗಂತೈತೆ ಇಲ್ಲ ಅಂತ ಒಂದ್ಸಾರಿ ನಾವು ಚೆಕ್ ಮಾಡಿ ನೋಡೋಣ. ಸೊ ಇಲ್ಲಿ ಕೆಳಗಡೆ ಇಲ್ಲಿ ಕಾಣಂತೈತಲ್ಲ, ಕೆಳಗಡೆ ಅಪ್ಲೋಡಿಂಗ್ 24% ಅಂತ ಇಲ್ಲಿ ಕಾಣಂತೈತಲ್ಲ, ಇಲ್ಲಿ ಪೂರ್ತಿ ಇದು 100% ಇದು ಆಗ್ಬೇಕು. ಅವಾಗ ನಿಮ್ದು ವಿಡಿಯೋ ಪೂರ್ತಿಯಾಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ. ಇವಾಗ ಸದ್ಯಕ್ಕೆ ನಾವು ಮುಂದೆ ಹೋಗೋಣ. ಮುಂದೆ ಏನ್ ಮಾಡ್ಬೇಕು ಅನ್ನೋದು. ಇವಾಗ ಸದ್ಯಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಫಸ್ಟ್ ಸೊ ಈ ತರ ನೀವು ಕರೆಕ್ಟ್ ಆಗಿ ಇಟ್ಕೊಳ್ರಿ. ಒಂದೇದು ಡೀಟೇಲ್ಸ್ ಅಂತ ಐತಲ್ಲ ಅಲ್ಲಿ ಬನ್ನಿ. ಫಸ್ಟ್ ಒನ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಟೈಟಲ್ ಹಾಕಂತ ಕೇಳ್ಯಾರ. ಸೊ ನಿಮ್ದು ವಿಡಿಯೋ ಏನೈತಲ್ಲ ಅದ್ರ ಬಗ್ಗೆ ಟೈಟಲ್ ಇರ್ಬೇಕು. ಸೊ ನಾ ಇವಾಗ ಯೂಟ್ಯೂಬ್ ದಾಗ ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅಂತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದೀನಿ. ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಒಂದು ಟೈಟಲ್ ಹಾಕೊಂಡಿದೀನಿ. ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ನಾನು ಟೈಟಲ್ ಹಾಕೊಂಡಿದೀನಿ. ನಿಮ್ದು ಯಾವ್ದು ವಿಡಿಯೋ ಐತಲ್ಲ ಅದ್ರ ಬಗ್ಗೆನ ಒಂದು ಟೈಟಲ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿ AB ಟೆಸ್ಟಿಂಗ್ ಅಂತ ಐತಿ ನೋಡ್ರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡ್ಕೊಂಡು ಸೊ ನೀವು ಇನ್ನ ಎರಡು ಇಲ್ಲಿ ಟೈಟಲ್ ಹಾಕೋಬಹುದು. ಒಟ್ಟ 3 ಟೈಟಲ್ ಹಾಕವು. ಇದು ಯಾಕೆ ಮಾಡ್ಬೇಕಪ್ಪ ಅಂತಂದ್ರ ಯೂಟ್ಯೂಬ್ ದವರು ಇದ್ರಾಗ ಯಾವ್ದು ಸಜೆಷನ್ ಆಗತ್ತಲ್ಲ ಅದನ್ನ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ ನಿಮ್ ವಿಡಿಯೋನ ರ್ಯಾಂಕಿಂಗ್ ಮಾಡಂಗ ಮಾಡ್ತಾರ. ಸೊ ಅದನ್ನ ಮಾಡ್ಕೊಂಡು ಇಲ್ಲಿ ನೀವು ಇನ್ನ 2 ಟೈಟಲ್ ಹಾಕೋರಿ. ಬೇರೆ ಬೇರೆ ಹಾಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಡನ್ ಅಂತ ಬರುತ್ತಾ ಅದನ್ನ ಡನ್ ಅಂತ ಕೊಡಿ. ನಾ ಸದ್ಯಕ್ಕೆ ಡನ್ ಅಂತ ಕೊಡೋದಿಲ್ಲ, ಹಾಗೆ ಬಿಡ್ತೀನಿ. ಸೊ ನೀವು ಡನ್ ಅಂತ ಕೊಟ್ಕೊಂಡು ಮತ್ತೆ ಬನ್ನಿ. ಸೊ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಕೇಳುತ್ತೆ. ಡಿಸ್ಕ್ರಿಪ್ಷನ್ ಏನೇನ್ ಹಾಕ್ಬೇಕಪ್ಪ ಅಂತಂದ್ರ ಫಸ್ಟ್ ಡಿಸ್ಕ್ರಿಪ್ಷನ್ ಒಳಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಟೈಟಲ್ ಏನ್ ಹಾಕಿರ್ತಿರಲ್ಲ ಅದ ತೊಗೊಂಬಂದು ಇಲ್ಲಿ ಮಾಡ್ತೀರಪ್ಪ ಅಂದ್ರ ಪೇಸ್ಟ್ ಮಾಡ್ರಿ. ಇಲ್ಲಿ ಒಂದೇದ ಇಲ್ಲಿ ಹಾಕಿದ್ವಿ ನೋಡಿ, ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ, ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣವಾಗಿ ಕನ್ನಡದಲ್ಲಿ ತೋರಿಸಿದ್ದೇನೆ ಅಂತ. ಇದೇ ತರ ನಿಮ್ದು ಏನೈತಲ್ಲ ವಿಡಿಯೋ ಅದೇ ತರದ ಟೈಟಲ್ ಇಲ್ಲಿ ಹಾಕಿ ಡಿಸ್ಕ್ರಿಪ್ಷನ್ ಒಳಗ. ಅದಾದ್ಮೇಲೆ ಅದರ ಒಂದು 5-6 ಕೀವರ್ಡ್ಸ್ ಹಾಕ್ರಿ. ಇಲ್ಲಿ ಹಾಕಿದೀನಿ ನೋಡಿ ನಾನು, ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ, ಟೈಟಲ್ ಹೇಗೆ ಬರಿಬೇಕು, ಡಿಸ್ಕ್ರಿಪ್ಷನ್ ಹೇಗೆ ಹಾಕ್ಬೇಕು ಅನ್ನೋದು ಇಲ್ಲಿ ಹಾಕಿನಲ್ಲ. ಇದೇ ತರ ನಿಮ್ದು ಏನ್ ವಿಡಿಯೋ ಸಂಬಂಧಪಟ್ಟಾಗ ಇಲ್ಲಿ ಒಂದು 4-5 ಕೀವರ್ಡ್ಸ್ ಹಾಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ತರ ಎಲ್ಲ ನೀವು ಇಲ್ಲಿ ಹಾಕೋಬಹುದು. ಅದಾದ್ಮೇಲೆ ನಿಮ್ದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು, ಇನ್ನ ಬೇರೆ ಅಕೌಂಟ್ ಏನ್ರಿ ಇತ್ತಪ್ಪ ಅಂತಂದ್ರ
ಯೂಟ್ಯೂಬ್ ಅಕೌಂಟ್ ಏನಿರುತ್ತಪ್ಪ ಅಂದ್ರೆ ಇಲ್ಲಿ ನೀವು ಲಿಂಕ್ ಹಾಕ್ಬೋದು. ಇಲ್ಲಿ ಐತಲ್ಲ, ಇಲ್ಲಿ ಹಾಕೋಬಹುದು ಡಿಸ್ಕ್ರಿಪ್ಷನ್ ಒಳಗಡೆ. ಅದಾದ್ಮೇಲೆ ಲಾಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹ್ಯಾಶ್ ಟ್ಯಾಗ್ ಹಾಕ್ಬೇಕು. ಹ್ಯಾಶ್ ಟ್ಯಾಗ್ ಯಾವ ತರ ಹಾಕ್ಬೇಕಪ್ಪ ಅಂತಂದ್ರ ನಿಮ್ದು ಕಂಟೆಂಟ್ ಏನೈತಲ್ಲ ವಿಡಿಯೋ ಅದ್ರ ಬಗ್ಗೆನ ಇಲ್ಲಿ ಹ್ಯಾಶ್ ಟ್ಯಾಗ್ ಇರ್ಬೇಕು. ಸೊ ಇಲ್ಲಿ ಹ್ಯಾಶ್ ಟ್ಯಾಗ್ ಏನೋ ಇರ್ಬೇಕಪ್ಪ ಅಂತಂದ್ರ ನಾನು ಇವಾಗ ಸದ್ಯಕ್ಕೆ ಏನ್ ಮಾಡಿದಿನಪ್ಪ ಅಂದ್ರ ಹೌ ಟು ವಿಡಿಯೋ ಅಪ್ಲೋಡ್ ಅಂತ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದೀನಿ. ಸೊ ಅದಕ್ಕೋಸ್ಕರ ನಾನು ಅದ್ರ ಸಂಬಂಧಪಟ್ಟಂಗ ನಾನು ಇಲ್ಲಿ ಹ್ಯಾಶ್ ಟ್ಯಾಗ್ ನ ಹಾಕ್ಬೇಕಾಗತ್ತ. ಯೂಟ್ಯೂಬ್ ಟಿಪ್ಸ್, ವಿಡಿಯೋ ಅಪ್ಲೋಡ್, ಕನ್ನಡ ಯೂಟ್ಯೂಬ್ ಈ ತರ ಹಾಕೊಂಡಿದೀನಿ ಕಂಟೆಂಟ್ ಕ್ರಿಯೇಟರ್ ಅಂತ. ಸೊ ನಿಮ್ದು ಯಾವ್ದು ಕಂಟೆಂಟ್ ಐತಲ್ಲ ಅದ್ರ ಸಂಬಂಧಪಟ್ಟಂಗ ನೀವು ಇಲ್ಲಿ ಹಾಕೋಬಹುದು ಹ್ಯಾಶ್ ಟ್ಯಾಗ್ ನ. ಅದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂತಂದ್ರ ತಮ್ನೇಲ್ ಹಾಕೋಬೇಕು. ಸೊ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ತಮ್ನೇಲ್ ನಾನು ಆಲ್ರೆಡಿ ಮಾಡ್ಕೊಂಡಿದೀನಿ. ಸೊ ನಿಮ್ದು ಏನೈತಲ್ಲ ತಮ್ನೇಲ್ ನಿಮ್ದು ವಿಡಿಯೋ ಸಂಬಂಧಪಟ್ಟಂಗ ತಮ್ನೇಲ್ ಇರ್ಬೇಕು, ಬೇರೆ ಏನು ಇರಬಾರ್ದು, ತಪ್ಪಾಗಿ ಇರಬಾರ್ದು. ಸೊ ಕರೆಕ್ಟ್ ಆಗಿ ಮಾಡ್ಕೊಂಡು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಇದಾದ್ಮೇಲೆ ಈ ತರ ಅಪ್ಲೋಡ್ ಆಗಿರ್ತೈತಿ. ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ನೆಕ್ಸ್ಟ್ ಪ್ಲೇ ಲಿಸ್ಟ್ ಹಾಕ್ಬೇಕು. ಸೊ ಇಲ್ಲಿ ಸೆಲೆಕ್ಟ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಪ್ಲೇ ಲಿಸ್ಟ್ ನ ರೆಡಿ ಮಾಡ್ಕೊಂಡಿದೀನಿ. ನಿಮ್ದು ಇರ್ಲಿಲ್ಲಪ್ಪ ಅಂತಂದ್ರ ಇಲ್ಲಿ ನ್ಯೂ ಪ್ಲೇ ಲಿಸ್ಟ್ ಅಂತ ಐತಲ್ಲ ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡ್ಕೊಡ್ರಿ. ನಿಮ್ದು ಯಾವ್ದು ಕಂಟೆಂಟ್ ಸಂಬಂಧಪಟ್ಟಂಗೆ ಯಾವ್ದು ಇತ್ತಪ್ಪ ಅಂತಂದ್ರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬರುತ್ತೆ. ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಟಿಪ್ಸ್ ಅಂತ ನಾನು ಆಲ್ರೆಡಿ ಪ್ಲೇ ಲಿಸ್ಟ್ ನ ರೆಡಿ ಮಾಡ್ಕೊಂಡಿದೀನಿ. ಸೊ ಇದು ಇನ್ಸ್ಟಾಗ್ರಾಮ್ ಸಂಬಂಧಪಟ್ಟಂಗೆ ಇತ್ತಪ್ಪ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಡನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಸದ್ಯಕ್ಕೆ ಇದು ಇನ್ಸ್ಟಾಗ್ರಾಮ್ ಟಿಪ್ಸ್ ಅಲ್ಲ, ಸೊ ಯೂಟ್ಯೂಬ್ ಟಿಪ್ಸ್ ಆಗೈತಿ. ಅದಕ್ಕೆ ನಾನು ಇದು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ನಿಮ್ದು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಇತ್ತಪ್ಪ ಅಂತಂದ್ರ ಪ್ಲೇ ಲಿಸ್ಟ್ ರೆಡಿ ಮಾಡ್ಕೊಂಡು ಇದನ್ನ ಡನ್ ಅಂತ ಕೊಟ್ರೆ ಸಾಕು, ನಿಮ್ದು ಅಲ್ಲಿ ಪ್ಲೇ ಲಿಸ್ಟ್ ಆಡ್ ಆಗುತ್ತೆ. ಅದಾದ್ಮೇಲೆ ಏನ್ ಮಾಡ್ತಿರಪ್ಪ ಅಂತಂದ್ರ ಇಷ್ಟಾದ್ಮೇಲೆ ಆಡಿಯನ್ಸ್ ಅಂತ ಇಲ್ಲಿ ಐತ ಕಾಣತೈತಲ್ಲ ಅದ್ರ ಕೆಳಗಡೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಐತಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಏಜ್ ರೆಸ್ಟ್ರಿಕ್ಷನ್ ಅಂತ ಐತಲ್ಲ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋ ಡೋಂಟ್ ರೆಸ್ಟ್ರಿಕ್ಟ್ ಮೈ ವಿಡಿಯೋ ಟು ವ್ಯೂವರ್ಸ್ ಓವರ್ 18 ಓನ್ಲಿ ಅಂತ ಐತಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಅದಾದ್ಮೇಲೆ ಶೋ ಮೋರ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಪೇಡ್ ಪ್ರಮೋಷನ್ ಅಂತ ಐತಲ್ಲ ಇದನ್ನ ಏನು ಮಾಡಕ್ ಹೋಗ್ಬಿಡ್ರಿ, ಸದ್ಯಕ್ಕೆ ಹಾಗೆ ಬಿಡ್ರಿ. ಅದಾದ್ಮೇಲೆ AI ಯೂಸ್ ಅಂತ ಐತಲ್ಲ, ನೀವು AI ಯೂಸ್ ಮಾಡಿದ್ರಪ್ಪ ಅಂದ್ರ ಎಸ್ ಅಂತ ಕೊಡಿ, ಇಲ್ಲಪ್ಪ ಅಂದ್ರ ನೋ ಅಂತ ಸೆಲೆಕ್ಟ್ ಮಾಡಿ. ಸೊ ಅದಾದ್ಮೇಲೆ ಸೊ ಇವೆಲ್ಲ ಇಲ್ಲಿ ಏನದಲ್ಲ ಆಟೋಮೆಟಿಕ್ ಚಾಪ್ಟರ್ಸ್ ಅಂತ ಇವೆಲ್ಲ ಟಿಕ್ ಇರ್ಲಿ. ಸೊ ನಾನು ಹೇಗ್ ಮಾಡಿದಿನಲ್ಲ ಅದೇ ತರ ಟಿಕ್ ಇಟ್ಕೊಳ್ಳಿ. ಸೊ ಅದಾದ್ಮೇಲೆ ಟ್ಯಾಗ್ಸ್ ಐತಿ, ಇದು ಬಹಳ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲೇ ತುಂಬಾ ಜನ ತಪ್ಪು ಮಾಡೋದು, ನಿಮ್ದು ವಿಡಿಯೋ ಕಂಟೆಂಟ್ ಬೇರೆ ಇರ್ತೈತಿ, ನೀವೇನೋ ಟ್ಯಾಗ್ಸ್ ನ ಬೇರೆ ಹಾಕಿರ್ತೀರಿ, ಅದು ತಪ್ಪಾಗಿ ಆಗ್ಬಿಡುತ್ತೆ. ಸೊ ಆ ತರ ಮಾಡಕ್ ಹೋಗ್ಬೇಡ್ರಿ. ನಿಮ್ದು ಯಾವ್ದೈತಲ್ಲ ವಿಡಿಯೋ ಕಂಟೆಂಟ್ ಅದ್ರ ಬಗ್ಗೆನ ಟ್ಯಾಗ್ಸ್ ಗಳನ್ನ ಹಾಕೊಳ್ಳಿ. ಇವಾಗ ನಾನು ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿದೀನಿ. ಅದ್ರ ಬಗ್ಗೆನ ಒಂದು ಟ್ಯಾಗ್ಸ್ ಗಳನ್ನ ನಾನು ಇಲ್ಲಿ ಹಾಕ್ಬೇಕಾಗುತ್ತೆ, ಆಲ್ರೆಡಿ ಹಾಕಿದೀನಿ. ಸೊ ಅದ್ರ ಸಂಬಂಧಪಟ್ಟಂಗೆ ಇಲ್ಲಿ ಟ್ಯಾಗ್ಸ್ ಗಳು ಇರ್ಬೇಕು. ನೀವು ಏನ್ ಮಾಡ್ಬೇಕಪ್ಪ ಅಂದ್ರ ನಿಮ್ದು ಯಾವ್ದು ಕಂಟೆಂಟ್ ಐತಲ್ಲ ಅದ್ರ ಸಂಬಂಧಪಟ್ಟಂಗೆ ಮಾತ್ರ ನೀವು ಇಲ್ಲಿ ಟ್ಯಾಗ್ಸ್ ಗಳನ್ನ ಹಾಕಿ. ಟ್ಯಾಗ್ಸ್ ಹಾಕಿದ್ಮೇಲೆ ಸೊ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಐತಲ್ಲ ಅದು ಕನ್ನಡ ಅಂತ ಇರ್ಬೇಕು. ನಂದು ಕನ್ನಡ ಹೌದು. ನಿಮ್ದು ಯಾವ್ದೈತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೆಕಾರ್ಡಿಂಗ್ ಡೇಟ್ ಹಾಕೋಬಹುದು. ನೀವು ಯಾವ ತಾರೀಕು ನೀವು ವಿಡಿಯೋ ಮಾಡಿರ್ತಾರಲ್ಲ ಅದನ್ನ ಹಾಕೋಬಹುದು. ಅದಾದ್ಮೇಲೆ ಇಲ್ಲಿ ವಿಡಿಯೋ ಲೊಕೇಶನ್ ಕೂಡ ನೀವು ಆಡ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು ಮಾಡ್ತಿಲ್ಲ, ನೀವು ಬೇಕಪ್ಪ ಅಂದ್ರ ನೀವು ಮಾಡ್ಕೊಳ್ಳಿ. ಕ್ಯಾಪ್ಷನ್ ಸರ್ಟಿಫಿಕೇಶನ್ ಮೇಲ್ಗಡೆ ಐತಲ್ಲ ಅದು ನನ್ನ ಅಂತ ಇರ್ಲಿ. ಅದಾದ್ಮೇಲೆ ಲೈಸೆನ್ಸ್ ಅಂತ ಐತಲ್ಲ ಇದು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಇದೇ ಇರಬೇಕು. ಅದಾದ್ಮೇಲೆ ಶಾರ್ಟ್ ರಿಮಿಕ್ಸಿಂಗ್ ಅಂತ ಐತಲ್ಲ ಇವೆರಡು ಮೇಲ್ಗಡೆ ಅದಾವಲ್ಲ ಲೈಸೆನ್ಸ್ ಒಳಗ ಅವು ಎರಡು ಟಿಕ್ ಇರ್ಲಿ. ಅದಾದ್ಮೇಲೆ ಶಾರ್ಟ್ಸ್ ರಿಮಿಕ್ಸಿಂಗ್ ಅಂತ ಐತಲ್ಲ ಇದು ಒಂದೇದು ಸೆಲೆಕ್ಟ್ ಇರ್ಲಿ. ಸೊ ಇನ್ನ ಕೆಟಗರಿ, ಇದ್ರೊಳಗ ಕೆಟಗರಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ದು ವಿಡಿಯೋ ಕಂಟೆಂಟ್ ಯಾವ್ದೈತಲ್ಲ ಅದ್ರ ಸಂಬಂಧಪಟ್ಟಂಗ ನೀವು ಇಲ್ಲಿ ಕೆಟಗರಿನ ಸೆಲೆಕ್ಟ್ ಮಾಡ್ಬೇಕು. ನಾನು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಹೇಳಿದೀನಿ, ಅದಕ್ಕೋಸ್ಕರ ನಾನು ಏನ್ ಮಾಡಕತ್ತೀನಪ್ಪ ಅಂದ್ರ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ನಿಮ್ದು ಯಾವ್ದೈತಲ್ಲ ಅದ್ರ ಬಗ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕಮೆಂಟ್ಸ್ ಆನ್ ಇರ್ಲಿ. ಇಲ್ಲಿ ಮಾಡರೇಷನ್ ಅಂತ ಇತ್ತಲ್ಲ ಇದು ಬೇಸಿಕ್ ಇರ್ಲಿ. ಸೊ ಇಲ್ಲಿ ಮುಂದೆ ಎನಿವನ್ ಅಂತ ಇರ್ಲಿ, ಹೂ ಕ್ಯಾನ್ ಕಮೆಂಟ್ ಅಂತ, ಎನಿವನ್ ಅಂತ ಇರ್ಲಿ, ಎಲ್ಲಾರು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು. ಅದಾದ್ಮೇಲೆ ಇದು ಫಸ್ಟ್ ಸ್ಟೆಪ್ ಇಲ್ಲಿಗೆ ಮುಗೀತು ಪೂರ್ತಿಯಾಗಿ. ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಮುಂದೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದು ಏನ್ ಮಾಡ್ತೀರಪ್ಪ ಅಂತಂದ್ರ ಇದು ಡೀಟೇಲ್ಸ್ ಅಂತ ಇದಾತಲ್ಲ ಇದು ಫಸ್ಟ್ ಸ್ಟೆಪ್, ಇದು ಮುಗೀತು ಇಲ್ಲಿಗೆ ಪೂರ್ತಿಯಾಗಿ. ಇನ್ನ ವಿಡಿಯೋ ಎಲಿಮೆಂಟ್ಸ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸಬ್ ಟೈಟಲ್, ಸೊ ನೀವು ಇಲ್ಲಿ ಐತಲ್ಲ ಸಬ್ ಟೈಟಲ್
ಒಂದನೇ ಆಪ್ಷನ್. ಇಲ್ಲಿ ನೀವು ನಿಮ್ಗೆ ಸಬ್ ಟೈಟಲ್ ಬೇಕಪ್ಪ ಅಂತಂದ್ರೆ ಇಲ್ಲಿ ಆ್ಯಡ್ ಅಂತ ಐತಲ್ಲ, ಇಲ್ಲಿ ಬಾಣದ ಗುರುತು ಮಾಡಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡ್ಕೊಂಡು ಸದ್ಯಕ್ಕೆ ನೀವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಮುಂದೆ ಸಬ್ ಟೈಟಲ್ ಸಬ್ ಟೈಟಲ್ ಹಾಕೊಂಡು ಇಲ್ಲಿ ಮೇಲ್ಗಡೆ ಡನ್ ಅಂತ ಐತಲ್ಲ, ಇಲ್ಲಿ ಮೇಲ್ಗಡೆ ಕಾಣತೈತಿ ನೋಡ್ರಿ ಮೂಲ್ಯಾಗ, ಅದ ಡನ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ದು ಸಬ್ ಟೈಟಲ್ ಅಲ್ಲಿ ಕುಂದಿರುತ್ತೆ. ಸೊ ಅದು ಡನ್ ಅಂತ ಕೊಟ್ಟು ಬ್ಯಾಕ್ ಬನ್ನಿ. ನಾನು ಸದ್ಯಕ್ಕೆ ಮಾಡ್ತಾ ಇಲ್ಲ, ನೀವು ಕುಂಸ್ಕೋಬಹುದು. ಸೊ ಇಲ್ಲಿ ಕಾಣತೈತಿ ನೋಡ್ರಿ, ನಂದು ಆಲ್ರೆಡಿ ಬೇಡ ಅಂದ್ರೆ ಇಲ್ಲಿ ಕೂತೈತಿ. ಇದೇ ತರ ಮಾಡ್ಕೊಡ್ರಿ ನೀವು. ಸೊ ಇಲ್ಲಿ ಮತ್ತೆ ಸೆಕೆಂಡ್ ಒನ್ ಏನೈತಪ್ಪ ಅಂದ್ರೆ ಆ್ಯಡ್ ಎಂಡ್ ಸ್ಕ್ರೀನ್ ಐತೈತಲ್ಲ, ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದು ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಇದು ಆ್ಯಡ್ ಎಂಡ್ ಸ್ಕ್ರೀನ್ ನೀವು ವಿಡಿಯೋ ಮಾಡ್ಬೇಕಾದಾಗ ನಿಮ್ಮ ವಿಡಿಯೋ ಮುಗಿಯುವಾಗ ಟೈಮ್ದಾಗ ಏನ್ ಆಗುತ್ತಪ್ಪ ಅಂತಂದ್ರೆ ಎಂಡ್ ಸ್ಕ್ರೀನ್ ಕೊನೆದಾಗ ಬರ್ತೈತಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ದು ಯಾವ್ದಾರ ಒಂದು ವಿಡಿಯೋ ಐತಪ್ಪ ಅಂತಂದ್ರೆ ಅದನ್ನ ನೀವು ಎಂಡ್ ಸ್ಕ್ರೀನ್ ಹಾಕೋಬಹುದು. ಮತ್ತೆ ಯಾವ ತರ ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಇಂಪೋರ್ಟ್ ಫ್ರಮ್ ವಿಡಿಯೋ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಈ ತರ ಎಂಡ್ ಸ್ಕ್ರೀನ್ ನಿಮ್ಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದನೇ ಆಪ್ಷನ್ ಐತಿ, ಯಾವ್ದು ಬೇಕಾದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಒಟ್ಟ 4 ಆಪ್ಷನ್ ಕೊಟ್ರ ಇಲ್ಲಿ ನಾನು ಒಂದೇ ಸೆಲೆಕ್ಟ್ ಮಾಡ್ಕೊಂತೀನಿ. ಸೆಲೆಕ್ಟ್ ಮಾಡ್ಕೊಂಡು ಒಂದು ಎಂಡ್ ಸ್ಕ್ರೀನ್ ಹಾಕೋಬೇಕು ಯಾವ್ದಾದ್ರು. ಸೊ ಇಲ್ಲಿ ಏನ್ ಮಾಡ್ತೀರಪ್ಪ ಅಂತಂದ್ರ ಮುಂದೆ ಏನ್ ಮಾಡ್ತೀರಪ್ಪ ಅಂತಂದ್ರ ಇಲ್ಲಿ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಯಾವ್ದು ರೀಸೆಂಟ್ಲಿ ಅಪ್ಲೋಡ್ ಮಾಡಿರ್ತಾರಲ್ಲ, ಇಲ್ಲಿ ನಿಮ್ಮ ಯೂಟ್ಯೂಬ್ ವಿಡಿಯೋ ತೋರಿಸ್ತಾವ, ಅದ್ರಾಗ ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈ ತರ ಅಡ್ಜಸ್ಟ್ ಮಾಡ್ಬೇಕು ಎಲ್ಲಿ ಬೇಕಲ್ಲಿ. ಸೊ ಇಲ್ಲಿ ಕನ್ನಡ ಅಂತೈತಲ್ಲ, ಈ ತರ ಅಡ್ಜಸ್ಟ್ ಮಾಡ್ಕೊಡ್ರಿ. ಅಡ್ಜಸ್ಟ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಇದು ನಿಮ್ಗೆ ಏನಾಗತ್ತಪ್ಪ ಅಂತಂದ್ರ ಲಾಸ್ಟ್ ನಿಮ್ದು ವಿಡಿಯೋ ಮುಗಿಬೇಕಾದ್ರ ಇದು ಆಡ್ ಆಗುತ್ತಾ ಎಂಡ್ ಸ್ಕ್ರೀನ್ ಆಗಿ ಬರ್ತೈತಿ. ಲಾಸ್ಟ್ ಕಡೆ ವಿಡಿಯೋ ಮುಗಿಬೇಕಾದ್ರ ಇಷ್ಟ ಇರ್ತೈತಿ ಎಂಡ್ ಸ್ಕ್ರೀನ್ ಹಾಕೋದು. ಅದಾದ್ಮೇಲೆ ಏನ್ ಮಾಡ್ತಿರಪ್ಪ ಅಂತಂದ್ರೆ ಇಲ್ಲಿ ಸೇವ್ ಅಂತ ಐತಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಇದು ಗ್ರೀನ್ ಟಿಕ್ ಇರ್ಬೇಕು, ಅಂದ್ರೆ ಆಗೈತೆ ಅಂತ ನಾವು ಅರ್ಥ ಆಗುತ್ತಾ. ಇಲ್ಲಿ ಆಮೇಲೆ ಆ್ಯಡ್ ಕಾರ್ಡ್ಸ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ತಿರಪ್ಪ ಅಂತಂದ್ರೆ ನೀವು ವಿಡಿಯೋ ಮಾಡ್ಬೇಕಾದಾಗ ಮಧ್ಯ ಮಾತಾಡ್ತಾ ಇರ್ತಿರಲ್ಲ, ಸೊ ಅವಾಗ ಏನಾಗತ್ತಪ್ಪ ಅಂದ್ರೆ ಮೇಲ್ಗಡೆ ಒಂದು ಐ ಕಾರ್ಡ್ ಬರ್ತೈತಿ. ಆ ಐ ಕಾರ್ಡ್ ಎಲ್ಲಿಂದ ಬರ್ತಪ್ಪ ಅಂತಂದ್ರೆ ಇಲ್ಲಿ ವಿಡಿಯೋ ಅಂತ ಐತಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಒಂದು ಯಾವ್ದಾದ್ರು ನಿಮ್ಗೆ ಬೇಕಾಗಿರುವಂತ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂದ್ರೆ ಇಲ್ಲಿ ಮೇಲ್ ಕಾಣತ್ ನೋಡ್ರಿ, ಇನ್ಸ್ಟಾಗ್ರಾಮ್ ಇನ್ಸ್ಟಾನ್ಸ್ ಅಂತ ಈ ತರ ಕಾಣಬೇಕು. ಇಲ್ಲಿ ಬಾಣದ ಗುರುತು ಮಾಡಿರ್ತೀನಿ, ಮೇಲ್ಗಡೆ ಕಾಣತೈತಲ್ಲ, ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದೀನಿ, ಅದು ಮೇಲ್ಗಡೆ ಶೋ ಆಗುತ್ತಾ. ನಾನು ವಿಡಿಯೋ ಮಧ್ಯೆ ನಾನು ಮಾತಾಡ್ತಾ ಇರ್ತೇನಲ್ಲ, ಅದು ಬರುತ್ತ ನಡಕ. ಸೊ ಇಷ್ಟ ಆಗ್ತೈತಿ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಸೇವ್ ಅಂತ ಐತಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇಲ್ಲಿ ಏನಾತಪ್ಪ ಅಂತಂದ್ರ ಗ್ರೀನ್ ಟಿಕ್ ಬಂತು. ಇಷ್ಟ ಆಯ್ತಪ್ಪ ಅಂದ್ರ ಮುಗೀತು. ಇಲ್ಲಿ ಆ್ಯಡ್ ಕ್ವಿಜ್ ಅಂತ ಐತಿ. ಸದ್ಯಕ್ಕೆ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ನಿಮಗ್ ಬೇಕಪ್ಪ ಅಂತಂದ್ರ ಕಾಮೆಂಟ್ ಮಾಡಿ ನೀವು ನನ್ನ ಕೇಳಬಹುದು. ಸೊ ಇದ್ರಾಗ ಏನ್ರ ನಿಮ್ಗ ಡೌಟ್ಸ್ ಇತ್ತಪ್ಪ ಅಂತಂದ್ರ ಇದ್ರೊಳಗೆ ಏನಾದ್ರು ನೀವು ದಯವಿಟ್ಟು ಕಾಮೆಂಟ್ ಮಾಡಿ ಕೇಳ್ಬೋದು. ಸೊ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಮತ್ತೊಂದ್ಸಲ. ಸೊ ಇವಾಗ ಸದ್ಯಕ್ಕೆ ಇದ್ರೊಳಗ ವಿಡಿಯೋ ಎಲಿಮೆಂಟ್ಸ್ ಒಳಗೆ ಎಲ್ಲ ಕಂಪ್ಲೀಟ್ ಆಗಿ ಮುಗೀತು. ಇಲ್ಲಿ ಇನಿಷಿಯಲ್ ಚೆಕ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗ ಏನಾದ್ರೂ ನಿಮ್ಮ ವಿಡಿಯೋಕ್ಕ ಕಾಪಿ ರೈಟ್ ಅಥವಾ ಕಮ್ಯುನಿಟಿ ಗೈಡ್ಲೈನ್ಸ್ ಏನಾದ್ರು ತಪ್ಪಾಗಿತ್ತಪ್ಪ ಅಂತಂದ್ರ ಇಲ್ಲಿ ಗ್ರೀನ್ ಟಿಕ್ ಬರೋದಿಲ್ಲ. ಸೊ ಗ್ರೀನ್ ಟಿಕ್ ಬರ್ಲಿಲ್ಲಪ್ಪ ಅಂತಂದ್ರ ಏನು ಪ್ರಾಬ್ಲಮ್ ಇಲ್ಲ, ಈ ತರ ಬರ್ಬೇಕು. ಗ್ರೀನ್ ಟಿಕ್ ಬರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗತ್ತ, ಗ್ರೀನ್ ಟಿಕ್ ಬಂದ್ರ ಪ್ರಾಬ್ಲಮ್ ಇಲ್ಲ. ಸೊ ನಿಮ್ದು ವಿಡಿಯೋ ಎಲ್ಲ ಕರೆಕ್ಟ್ ಆಗಿ ಐತಂತ ಅರ್ಥ. ಇಲ್ಲಿಗೆ ನಿಮ್ದೆಲ್ಲ ಪೂರ್ತಿಯಾಗಿ ಕಂಪ್ಲೀಟ್ ಆಯ್ತು. ಇನ್ನ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರ 4 ಸ್ಟೆಪ್ ವಿಸಿಬಿಲಿಟಿ. ಇದು ಇನಿಷಿಯಲ್ ಚೆಕ್ 3 ಸ್ಟೆಪ್ ಅದು. ಇಲ್ಲಿ ವಿಸಿಬಿಲಿಟಿ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ನೀವು ನಿಮ್ದು ವಿಡಿಯೋ ಇರ್ತೈತಲ್ಲ ಅದು ಪಬ್ಲಿಷ್ ಮಾಡ್ಕೋಬೇಕ. ಸೊ ಪಬ್ಲಿಕ್ ಮಾಡ್ಕೋತಿರೋ ಯಾವ ತರ ಪಬ್ಲಿಕ್ ಮಾಡ್ಬೇಕಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಸೊ ಸದ್ಯಕ್ಕೆ ನಾವು ಇನ್ನೊಂದು ಲಾಸ್ಟ್ ಏನ್ ನೋಡ್ಬೇಕಪ್ಪ ಅಂದ್ರೆ ಮುಖ್ಯವಾಗಿದ್ದು ವಿಡಿಯೋ ಪೂರ್ತಿಯಾಗಿ ಇಲ್ಲಿ ಅಪ್ಲೋಡ್ ಆಗೈತೆ ಅಲ್ಲ ಇದ್ರೊಳಗಂತ ನೋಡ್ಬೇಕು ನಾವ್ ಇವಾಗ. ಸೊ ಇಲ್ಲಿ ನೋಡೋಣ ಬನ್ನಿ. ಇಲ್ಲಿ ಬಾಣದ ಗುರುತು ಮಾಡಿರ್ತೀನಿ ಕೆಳಗಡೆ ನೋಡ್ಕೊಡ್ರಿ. ಇಲ್ಲಿ ಚೆಕ್ಸ್ ಕಂಪ್ಲೀಟ್ ಅಂತ ಈ ತರ ನೋ ಇಶ್ಯೂಸ್ ಫೌಂಡ್ ಅಂತ ಈ ತರ ಕಾಣ್ತಾ ಇರ್ಬೇಕು. ಅಂದಾಗ ಮಾತ್ರ ವಿಡಿಯೋ ಪೂರ್ತಿಯಾಗಿ ಅಪ್ಲೋಡ್ ಆಗಿರ್ತೈತೆ ಅಂತ ಅರ್ಥ. ಸೊ ಇದು ಆಗೈತೆ ಇಲ್ಲ ಅಂತ ಒಂದ್ಸರಿ ನೀವು ಚೆಕ್ ಮಾಡ್ಬೇಕು ಲಾಸ್ಟ್ ಕಡೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ, ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆ. ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಪಬ್ಲಿಕ್ ಅಂತ ಐತಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಐತ್ ನೋಡ್ರಿ, ಬಾಣದ ಗುರುತು ಮಾಡಿರ್ತೀನಿ ಕೆಳಗಡೆ ಪಬ್ಲಿಷ್ ಐತಂತಲ್ಲ, ಇಲ್ಲಿ ಕಾಣತೈತಿ ನೋಡ್ರಿ ಪಬ್ಲಿಷ್ ಅಂತ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಸಾಕ, ನಿಮ್ದು ವಿಡಿಯೋ ಐತಲ್ಲ ಪೂರ್ತಿ ವಿತ್ SEO ಪ್ರಕಾರ ಅಪ್ಲೋಡ್ ಆಗತ್ತ.
ಸೊ ಈ ರೀತಿಯಾಗಿ ನೀವು ಎಲ್ಲಾ ಟೈಟಲ್ಸ್ ಹಾಕಿರ್ಬೋದು, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಇವೆಲ್ಲ ಹಾಕಿದ್ರಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ದು ವಿಡಿಯೋ ಐತಲ್ಲ ಸರ್ಚ್ ಆಗುತ್ತೆ. ಯಾರಾದರೂ ಯೂಟ್ಯೂಬ್‌ನ್ಯಾಗ ಸರ್ಚ್ ಮಾಡಿದ್ರಪ್ಪ ಅಂದ್ರ ಜಲ್ದಿ ಸಿಗುತ್ತೆ. ಇದರಿಂದ ಏನಾಗತ್ತಪ್ಪ ಅಂತಂದ್ರ ನಿಮ್ದು ವಿಡಿಯೋ ವ್ಯೂಸ್ ಜಾಸ್ತಿ ಬರಾಕ ಚಾಲೂ ಆಗುತ್ತೆ. ಸೊ ಇಷ್ಟ ಇರ್ತೈತಿ, ಸಿಂಪಲ್ ಆಗಿರ್ತೈತಿ, ಏನು ಟಫ್ ಆಗಿರಲ್ಲ. ಸೊ ಇದ್ರಾಗ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಪ್ಪ ಅಂತಂದ್ರ ನಾನು ಇದ್ರೊಳಗೆ ಏನಾದ್ರು ಹೇಳಿದ್ನಪ್ಪ ಅಂತಂದ್ರೆ ನೀವು ಕಾಮೆಂಟ್ ಮಾಡಿ ನನ್ನ ಕೇಳ್ಬೋದು. ದಯವಿಟ್ಟು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದೀನಿ. ಬಾಯ್, ಟೇಕ್ ಕೇರ್, ಲವ್ ಯು. ಏನಾದ್ರು ಇದ್ರಾಗ ನಿಮ್ಗೆ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ಸ್ ಮಾಡಿ ನನ್ನ ಕೇಳ್ಕೊಬೋದು. ಆ, ಮತ್ತೆ ಏನಾದ್ರು ಯೂಟ್ಯೂಬ್ ಟಿಪ್ಸ್ ಬೇಕಾದ್ರೆ ಸಂಬಂಧಪಟ್ಟಂಗ ನೀವು ನಾನು ವಿಡಿಯೋ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಕೇಳೋದಿತ್ತಪ್ಪ ಅಂತಂದ್ರೆ ಕೇಳ್ಕೊಬೋದು. ಇಲ್ಲಿಗೆ ನಾನು ಇವತ್ತ ವಿಡಿಯೋ ಮುಗಿಸ್ತಾ ಇದೀನಿ. ಬಾಯ್, ಟೇಕ್ ಕೇರ್, ಲವ್ ಯು.